ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಸಂಡೇ ಸ್ಪೆಷಲ್ ಒಂದು ಗೀ ರೈಸ್ ಮಾಡ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ಒಂದು ಗ್ರೀನ್ ಪೇಸ್ಟ್ ತಯಾರು ಮಾಡ್ಕೊತಾ ಇದ್ದೀನಿ. 1.5 ಪಾವ್ ಅಕ್ಕಿ ತೊಳೆದು ನೆನೆಸಿಟ್ಟಿದ್ದೀನಿ. ಒಂದು ಕುಕ್ಕರ್ಗೆ ಎಣ್ಣೆ ಮತ್ತು ತುಪ್ಪವನ್ನು ಹಾಕಿ ಹೋಲ್ ಗರಂ ಮಸಾಲ ಇವೆಲ್ಲವನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದಾದಮೇಲೆ 1 ಸ್ಪೂನು ಕಸೂರಿ ಮೇಥಿಯನ್ನು ಹಾಕಿ ಹುರ್ಕೋತಾ ಇದ್ದೀನಿ. ಕಸೂರಿ ಮೇಥಿ ಹಾಕಿದ ನಂತರ 2 ಈರುಳ್ಳಿಯನ್ನು ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಾದ ನಂತರ ಗ್ರೀನ್ ಪೇಸ್ಟ್ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊತಾ ಇದ್ದೀನಿ. ಇದಾದಮೇಲೆ ಟೊಮೊಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೆತ್ತಗಾಗೋವರೆಗೂ ಬೇಯಿಸ್ಕೊತೀನಿ. ಇದಾದಮೇಲೆ ಅಕ್ಕಿ ತೊಳೆದಿಟ್ಟ ನೀರನ್ನು ಏನಿದೆ 1:2 ಅಕ್ಕಿ ನೀರನ್ನು ಹಾಕಿ ಕುದಿಯೋಕ್ಕೆ ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದಾದಮೇಲೆ 1/4 ಕಪ್ಪು ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ನೀರು ಕುದಿ ಬಂದ ಮೇಲೆ ತೊಳೆದಿಟ್ಟ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ 2 ವಿಜಿಲ್ಲು ಕೂಗಿಸ್ಕೊತಾ ಇದ್ದೀನಿ. ಈಗ 2 ವಿಜಿಲ್ಲು ಕೂಗಿ ತಣ್ಣಗಾದ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಒಳ್ಳೆ ಸೂಪರಾದ ಗೀ ರೈಸ್ ರೆಡಿಯಾಗಿದೆ. ಇದಕ್ಕೆ ಒಂದು ಮಶ್ರೂಮ್ನ ಕರಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವೆಲ್ಲ ಪದಾರ್ಥಗಳನ್ನು ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಅರಿಶಿನ, ಧನಿಯಾ ಪುಡಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಚಿಲ್ಲಿ ಪೌಡರು ನಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಂಡಿದ್ದೀನಿ. ಜೊತೆಯಲ್ಲಿ ಮೆಣಸಿನ ಪುಡಿ ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈ ಪೇಸ್ಟ್ ರೆಡಿಯಾಗಿದೆ. ಇದು ಕೊನೆಯಲ್ಲಿ ಹಾಕಲಿಕ್ಕೆ ಮತ್ತೆ ಇನ್ನೊಂದು ಪೇಸ್ಟನ್ನು ಮಾಡ್ಕೊಳ್ಳೋಣ. ತೆಂಗಿನಕಾಯಿ, ಹುರ್ಗಡ್ಲೆ, ಬಾದಾಮಿ, ಗೋಡಂಬಿ, ಗಸಗಸೆ ಮತ್ತು ಒಣಕೊಬ್ಬರಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದೆಲ್ಲವನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಬಂದು ಇಟ್ಕೊಳ್ಳೋಣ. ಒಂದು ಪ್ಯಾನ್ ಅಥವಾ ಬಾಣಲಿಗೆ ಎಣ್ಣೆ ಹಾಕಿ ಜೀರಿಗೆ, ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಹಸಿಮೆಣಸಿನ್ಕಾಯಿ ಸೀಳಿರೋದನ್ನು ಮತ್ತು ಈರುಳ್ಳಿ ಹೆಚ್ಚಿರೋದನ್ನು ಹಾಕ್ತಾಯಿದ್ದೀನಿ. ಅದು ಫ್ರೈ ಆದಮೇಲೆ 1 ಕ್ಯಾಪ್ಸಿಕಮ್ಮು, 1.5 ಟೊಮೆಟೊವನ್ನು ಹೆಚ್ಚಿಕೊಂಡು ಹಾಕಿದ್ದೀನಿ. ಅದಷ್ಟು ಫ್ರೈ ಆಗ್ತಿದ್ದ ಹಾಗೆಯೇ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ದನ್ನು ಹಾಕಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಅದು ಮೆತ್ತಗಾಗೋವರೆಗೂ ಹಾಕಲಿಕ್ಕೆ ಒಂದು ಉಪ್ಪನ್ನು ಹಾಕಿ ಫ್ರೈ ಮಾಡಿ ನಂತರ ಹೆಚ್ಚಿಟ್ಟಂತಹ ಮಶ್ರೂಮನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಅದು ಮೆತ್ತಗಾಗೋವರೆಗೂ ಸ್ವಲ್ಪ ಒಂದು 5 ನಿಮಿಷ ಬೇಯಿಸ್ಕೊತೀನಿ. ನೀರೆಲ್ಲ ಇಂಗಿದ ನಂತರ ಮಾಡ್ಕೊಂಡಿರೋಂತಹ ಟೊಮೆಟೊ, ಈರುಳ್ಳಿ ಪೇಸ್ಟನ್ನು ಫಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದು ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಅದು ಮಸಾಲೆ ಅದಕ್ಕೆ ತರಕಾರಿಗೆಲ್ಲ ಹಿಡಿಬೇಕು. ಅದಾದಮೇಲೆ 1 ಸ್ಪೂನು ಕಿಚನ್ ಕಿಂಗ್ ಮಸಾಲೆ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ತೀನಿ. ಅದಾದಮೇಲೆ ಕೊನೆಯಲ್ಲಿ ವೈಟ್ ಪೇಸ್ಟ್ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿ ನೀರು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಳುಮೆಣಸಿನ ಪುಡಿ, ಚಿಲ್ಲಿ ಪೌಡರ್ ಹಾಕಿ ಕಸೂರಿ ಮೇಥಿಯನ್ನು ಕೈಯಲ್ಲಿ ಚೆನ್ನಾಗಿ ಕ್ರಷ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಸ್ಟವ್ ಆಫ್ ಮಾಡಿದ್ರೆ ಮಶ್ರೂಮ್ ಕರಿ ಗೀ ರೈಸ್ ಜೊತೆ ತಿನ್ನೋಕ್ಕೆ ರೆಡಿಯಾಗಿರುತ್ತೆ. ಇದು ನನ್ನ ಸ್ಟೈಲಲ್ಲಿ ನಾನು ಮಾಡೋ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ.